ಪ್ರೀತಿಯುಳ್ಳ ತಂದೆಯಾದ ದೇವ್ರೆ, ನಿಮ್ ನಾಮಕ್ಕೆ ಕೋಟಿ ಸ್ತೋತ್ರ. ಈ ದಿನ ನಮ್ಮನ್ನ ಜೀವಿಸುವ ನಡೆಸದಕ್ಕಾಗಿ ಸ್ತೋತ್ರ. ದೇವ್ರೆ, ಇವತ್ತು ನಾವು ಧ್ಯಾನ ಮಾಡುವ ಕರ್ತನೆ ಪ್ರತಿ ಭಾಗಕ್ಕಾಗಿ ನಿಮ್ಮ ಹಸ್ತಕ್ಕೆ ಬರ್ತಾ ಇದ್ದೇವೆ. ನೀನು ಆಶೀರ್ವಾದ ಮಾಡು. ನಮ್ಗೆ ಬೇಕಾಗಿರುವ ಆತ್ಮಿಕ ಆಹಾರವನ್ನ ಈ ಬೆಳಗಿನ ಸಮಯದಲ್ಲಿ ಕೊಡ್ಬೇಕೆಂಬುದಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ಬಿಡ್ತೇನೆ. ಜೀವುಳ್ಳ ತಂದೆಯಾದ ದೇವ್ರೆ, ಆಮೇನ್ ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರಿಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳನ್ನ ಹೇಳುತ್ತಿದ್ದೇನೆ. ಈ ಬೆಳಗಿನ ಜಾವದಲ್ಲಿ ಕೂಡ ನಾವು ಬಿಷಪ್ ರೆಜಿನಾಲ್ಡ್ ಹೇಬರ್ ಎಂಬುದಾಗಿ ಹೇಳುವ ಒಬ್ಬ ಸುವಾರ್ಥಿಕ ಅಥವಾ ಮಿಷನರಿ ಸೇವಕರನ್ನ ಕುರಿತು ನಾವು ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಇವತ್ತು ನಮಗೆ ಕೊಡಲ್ಪಟ್ಟಂತಹ ವೇದ ಭಾಗವು ರೋಮಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 6ರಿಂದ 16ನೇ ವಚನದಲ್ಲಿ ಇರುವಂತಹ ಕೆಲವು ಸಾರಾಂಶಗಳನ್ನ ಕುರಿತು ನಾವು ಸ್ವಲ್ಪ ನೋಡುವ. ಸೊ ಇಲ್ಲಿ ಈ ರೋಮಪುರ 10ನೇ ಅಧ್ಯಾಯ 6ರಿಂದ 16ನೇ ವಚನದಲ್ಲಿ ನೋಡುವಾಗ ಇಲ್ಲಿ ಒಟ್ಟಾರೆ ಏನಿದೆ ಅಂತ ಹೇಳಿದ್ರೆ 3 ಕಾರ್ಯಗಳನ್ನ ಅಲ್ಲಿ ರಿಪೀಟ್ ಮಾಡ್ತಾ ಇದೆ. ಏನಂದ್ರೆ ರಕ್ಷಣೆ ಎಂಬುದು ತುಂಬಾ ಲಘುವಾಗಿ ಸಿಗುವಂತಹ, ಮಾತ್ರವಲ್ಲ ಅದು ಎಲ್ಲರಿಗೂ ಕೂಡ ಸಿಗುವಂತಹ ಒಂದು ಹುದುವಾದ ವಿಷಯ, ಲಘುವಾದ ಮತ್ತು ಹುದುವಾದ ವಿಷಯ ಎಂಬುದಾಗಿ ಹೇಳುವುದನ್ನ ಈ ಒಂದು ವಾಕ್ಯಗಳಲ್ಲಿ ನಾವು ನೋಡ್ಬೋದು. ಎರಡನೇದಾಗಿ ನೋಡ್ಬೇಕಂತ ಹೇಳಿದ್ರೆ ಸರ್ವರಿಗೂ ಸುವಾರ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬಹುದು. ಸರ್ವರಿಗೂ ಯಾವುದೇ ರೀತಿಯಾದಂತಹ ಭೇದ ಭಾವನೆಗಳು ಇಲ್ಲ. ಯಾರು ಬೇಕಾದ್ರೂ ದೇವರ ಸುವಾರ್ತೆಯನ್ನ ಕೇಳಲಿಕ್ಕೆ ಹಕ್ಕು ಉಂಟು. ದೇವರು ಬಂದ್ಬಿಟ್ಟು ಈ ಸರ್ವರಿಗೂ ಎಲ್ಲರಿಗೂ ಕೂಡ ಸುವಾರ್ತೆಯನ್ನ ಅದು ಬಹಿರಂಗವಾಗಿ ಹೇಳಬೇಕೆಂಬುದಾಗಿ ಆತನು ಇಷ್ಟಪಡ್ತಿದ್ದಾನೆ. ಮೂರನೇದಾಗಿ ನೋಡ್ಬೇಕಂತ ಹೇಳಿದ್ರೆ ನೀವು ಮತ್ತು ನಾವುಗಳು ರಕ್ಷಣೆ ಆದಂತಹ ಅಥವಾ ರಕ್ಷಣೆ ಹೊಂದ್ಕೊಂಡಿರೋದು ಯಾತಕ್ಕಂತ ಹೇಳಿದ್ರೆ ಈ ಸುವಾರ್ತೆಯನ್ನ ಸಾರಬೇಕು ಅನ್ನೋ ಉದ್ದೇಶಕ್ಕಾಗಿ ನಾವು ರಕ್ಷಿಸಲ್ಪಟ್ಟಿದ್ದೇವೆ ಅನ್ನೋದನ್ನ ಈ ವಾಕ್ಯ ಭಾಗಗಳು ನಮ್ಗೆ ಎಚ್ಚರಿಸ್ತಾ ಇದೆ, ನಮ್ಗೆ ತಿಳಿಸ್ತಾ ಇದೆ. ನೋಡ್ರಿ, 6ನೇ ವಚನದಿಂದ ನೋಡ್ಬೇಕಂದ್ರೆ, ಆದ್ರೆ ನಂಬಿಕೆಯಿಂದ ಉಂಟಾಗುವ ನೀತಿಯು ಏನು ಹೇಳುತ್ತದೆ? ಕ್ರಿಸ್ತನನ್ನು ಕೆಳಕ್ಕೆ ಕರೆದುಕೊಂಡು ಬರುವುದಕ್ಕೆ ಯಾರು ಮೇಲನ ಲೋಕಕ್ಕೆ ಏರಿ ಹೋದಾರು? ಕ್ರಿಸ್ತನನ್ನು ಸತ್ತರೊಳಗಿಂದ ಎಬ್ಬಿಸಿಕೊಂಡು ಬರುವುದಕ್ಕೆ ಯಾರು ಪ್ರೇತ ಲೋಕಕ್ಕೆ ಇಳಿದು ಹೋದಾರು? ನಿನ್ನ ಮನಸ್ಸಿನಲ್ಲಿ ಅಂದುಕೊಳ್ಬೇಡ, ದೇವರ ವಾಕ್ಯವು ನಿನ್ನ ಸಮೀಪದಲ್ಲಿಯೇ ಇದೆ, ಅದು ನಿನ್ನ ಬಾಯಲ್ಲಿಯೂ ನಿನ್ನ ಹೃದಯದಲ್ಲಿಯೂ ಇದೆ ಅನ್ನುತ್ತದೆ. ಆ ವಾಕ್ಯವು ನಾವು ಸಾರುವ ನಂಬಿಕೆಯ ವಿಷಯವಾದ ವಾಕ್ಯ. ಅದೇನೆಂದ್ರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗು ಎಂಬುದೇ. ಹೃದಯದಿಂದ ನಂಬುವುದರ ಮೂಲಕ ನೀತಿ ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆ ಆಗ್ತದೆ. ಆತನ ಮೇಲೆ ನಂಬಿಕೆ ಇಡುವ ಯಾವನಾದ್ರೂ ಆಶೆ ಪಡುವುದಿಲ್ಲ, ಶಾಸ್ತ್ರವು ಹೇಳುತ್ತದೆ ಅಷ್ಟೇ. ಈ ವಿಷಯದಲ್ಲಿ ಯಹೂದ್ಯನಿಗೂ ಗ್ರೀಕನಿಗೂ ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರಿಗೂ ಒಬ್ಬನೇ ಕರ್ತ, ಆತನು ತನ್ನ ನಾಮವನ್ನು ಹೇಳಿಕೊಳ್ಳುವವರಿಗೆ ಹೇರಳವಾಗಿ ಕೊಡುವವನಾಗಿದ್ದಾನೆ. ಕರ್ತನ ನಾಮವನ್ನು ಹೇಳಿಕೊಳ್ಳುವ ಎಲ್ಲರಿಗೂ ರಕ್ಷಣೆಯಾಗುವುದೆಂದು ಬರೆದಿದೆ. ಆದರೆ ತಾವು ಯಾವನನ್ನು ನಂಬಲಿಲ್ಲವೋ ಆತನ ನಾಮವನ್ನು ಹೇಳಿಕೊಳ್ಳುವುದು ಹೇಗೆ? ಸಾರಿ ಹೇಳುವವನಿಲ್ಲದೆ ಕೇಳುವುದು ಹೇಗೆ? ಸಾರುವವರು ಕಳುಹಿಸಲ್ಪಡದೆ ಸಾರುವುದಿಲ್ಲಿ. ಈ ವಿಷಯದಲ್ಲಿ ಯೆಶಾಯನು ಏನ್ ಹೇಳಿದ್ದಾನೆ ಅಂತ ಹೇಳ್ತದೆ. ಸೊ ಈ ಒಟ್ಟಾರೆ ಈ 16 ವಚನಗಳಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಅದರ ಸಾರಾಂಶ ಇಷ್ಟೇ ಇದೆ: ಸುವಾರ್ತೆ ಎಲ್ರಿಗೂ ಹುದುವಾದದ್ದು, ಯಾವುದೇ ರೀತಿಯಾದ ಭೇದ ಭಾವನೆ ಇಲ್ಲ, ಎಲ್ರು ಬಂದ್ಬಿಟ್ಟು ಸುವಾರ್ತೆಯರಿಗೆ ಆ ಒಂದು ಹಂಗಿನಲ್ಲಿ ಇದೆ, ಸಾರುವ ಹಂಗಿನಲ್ಲಿ ಇದೀವಿ ಅನ್ನೋದನ್ನ. ಈ ವಚನಗಳು ಬಂದ್ಬಿಟ್ಟು ಏನಂದ್ರೆ, ಮುಖ್ಯವಾಗಿ ಇವರ ರೆಜಿನಾಲ್ಡ್ ಅವರ ಜೀವಿತದಲ್ಲಿ, ಅಂದ್ರೆ ರೆಜಿನಾಲ್ಡ್ ಹೇಬರ್ ಎಂಬುದಾಗಿ ಹೇಳುವಂತ ಈ ವ್ಯಕ್ತಿಯ ಜೀವಿತದಲ್ಲಿ ದೊಡ್ಡ ಪರಿಣಾಮವನ್ನು ಉಂಟು ಮಾಡಿದೆ. ಸರಿ, ಯಾರು ಈ ರೆಜಿನಾಲ್ಡ್ ಹೇಬರ್ ಎಂಬುದಾಗಿ ನೋಡುವಾಗ, ಇವರು ಬಂದ್ಬಿಟ್ಟು ಏಪ್ರಿಲ್ 21ನೇ ತಾರೀಕು ಅಥವಾ ಅಂದ್ರೆ 1783ನೇ ಇಸ್ವಿಯಲ್ಲಿ, ಏಪ್ರಿಲ್ 21, 1783ನೇ ಇಸ್ವಿಯಲ್ಲಿ ಇಂಗ್ಲೆಂಡ್ ದೇಶದಲ್ಲಿ ಅವ್ರು ಬಂದ್ಬಿಟ್ಟು ಹುಟ್ಟುತ್ತಾರೆ. ಚೇಶೈರ್ ಎಂಬುದಾಗಿ ಹೇಳಲ್ಪಡುವ ಮಾಲ್ಟಸ್ ನಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ಕುಟುಂಬದಲ್ಲಿ ಅವರು ಹುಟ್ಟುತ್ತಾ ಇದ್ದಾರೆ. ಅವ್ರ ತಂದೆ ಬಂದ್ಬಿಟ್ಟು ಒಬ್ಬ ಪಾದ್ರಿಯಾಗಿ, ಅಂದ್ರೆ ಒಬ್ಬ ಪಾಸ್ಟರ್ ಆಗಿ ಸೇವೆ ಸಲ್ಲಿಸ್ತಿದ್ದಂತ ವ್ಯಕ್ತಿ. ಆಂಗ್ಲಿಕನ್ ಸಭೆಯಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಿದ್ದಂತ ಒಬ್ಬ ಆಂಗ್ಲಿಕನ್ ಕುಟುಂಬದಲ್ಲಿ ಜನಿಸಿದಂತಹ ವ್ಯಕ್ತಿ. ಅದು ಮಾತ್ರ ಅಲ್ಲದೆ ಇವರು ಬಂದ್ಬಿಟ್ಟು ಹಿನ್ನೆಲೆ ನೋಡ್ಬೇಕಂದ್ರೆ ಇವರು ದೊಡ್ಡ ಶ್ರೀಮಂತರಂತೆ. ಅಲ್ಲಿ ನೋಡುವಾಗ ತುಂಬಾ ಆಂಗ್ಲ ಭಾಷೆಯಲ್ಲಿ ಹೇಳ್ತಾರೆ ಲ್ಯಾಂಡ್ ಲಾರ್ಡ್ ಅಂತ ಹೇಳ್ತಾರೆ. ಅಂದ್ರೆ ಲ್ಯಾಂಡ್ ಲಾರ್ಡ್ ಅಂತ ಕೂಡಲೇ ಅದು ಬಹಳ ಜಮೀನನ್ನ ಹೊಂದಿರುವಂತವ್ರು. ಸೊ ನಮ್ಮ ಭಾರತ ದೇಶದ ಪ್ರಕಾರ ಹೇಳ್ಬೇಕಂದ್ರೆ ಜಮೀನ್ದಾರು ಅಂತ ಏನ್ ಕರಿತೀವಲ್ಲ, ಆತರ ಜಮೀನ್ದಾರರಾಗಿ ಇದ್ದವ್ರು. ಸೊ ಕೌಟುಂಬಿಕವಾಗಿ, ಆರ್ಥಿಕವಾಗಿ ನೋಡ್ಬೇಕಂದ್ರೆ ಚೆನ್ನಾಗಿ ಒಂದು ಒಳ್ಳೆ ಆರ್ಥಿಕ ಬೆಳವಣಿಗೆಯಲ್ಲಿ ಅಥವಾ ಆರ್ಥಿಕ ಸ್ಥಿರದ ಕುಟುಂಬದಲ್ಲಿ ಬೆಳೆದಂತ ವ್ಯಕ್ತಿಯಾಗಿದ್ರು. ಅದು ಮಾತ್ರ ಅಲ್ಲದೆ ಇವ್ರು ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಕೂಡ ಮಾಡಿದ್ರು, ಚೆನ್ನಾಗಿ ಓದಿದ್ರು, ಒಳ್ಳೆ ಅಂಕಗಳನ್ನ ಪಡೆದು ತಮ್ಮ ಎಲ್ಲಾ ವಿದ್ಯಾಭ್ಯಾಸದಲ್ಲಿ ಕೂಡ ಉತ್ತಮವಾದ ಪ್ರತಿಭೆಯನ್ನ ತೋರಿಸಿದ್ರು. ಅದು ಮಾತ್ರ ಅಲ್ಲದೆ ಇವರು ಓದುವ ಕಾಲದಲ್ಲೇ ಅನೇಕ
ಆ ತಲಾಂತುಗಳನ್ನ ಹೊಂದಿದ್ರು. ನೋಡ್ಬೇಕಂದ್ರೆ ಅವರು ಕವಿತೆಗಳನ್ನ ಬರಿತಾ ಇದ್ರು. ಎರಡನೇದಾಗಿ ನೋಡ್ಬೇಕಂದ್ರೆ ದೇವರಿಗೆ ಸ್ತೋತ್ರ ಹೇಳುವ ಸ್ತೋತ್ರ ಗೀತೆಗಳನ್ನ ಬರಿತಾ ಇದ್ರು. ತುಂಬಾ ಚೆನ್ನಾಗಿ ಪ್ರಸಿದ್ಧವಾಗಿದ್ರು. ತುಂಬಾ ಇವ್ರು ಬರೆದಂತಹ ಅನೇಕ ಒಂದು ಸ್ತೋತ್ರ ಗೀತೆಗಳಲ್ಲಿ ಒಂದು ಪವಿತ್ರ 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 ದೇವರೇ ನೀನೇ ಪವಿತ್ರ ಎಂಬುದಾಗಿ ಹೇಳುವ ಒಂದು ಸ್ತೋತ್ರ ಗೀತೆ ಇವತ್ತು ಕೂಡ ಅನೇಕ ಸಭೆಗಳಲ್ಲಿ ಹಾಡುವುದನ್ನ ನಾವು ಕಾಣಬಹುದು, ಹಾಡ್ತಾ ಇದ್ದಾರೆ. ಅಷ್ಟೊಂದು ಪ್ರಸಿದ್ಧವಾದಂತಹ ಒಂದು ಗೀತೆಯನ್ನ, ಒಂದು ಸ್ತೋತ್ರ ಗೀತೆಯನ್ನ ಇವರು ಬರೆದಿದ್ರು. ಇವರು ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ, ಇವರು ಸುವಾರ್ತೆ ಸೇವಕರಾಗಿದ್ರು, ಇವರೊಬ್ಬ ಕವಿಯಾಗಿದ್ರು, ಸ್ತೋತ್ರ ಗೀತೆ ಬರಹಗಾರ ಆಗಿದ್ರು. ಅನೇಕ ಸುವಾರ್ತೆಗಳನ್ನ ಸಾರುವುದಕ್ಕೆ ಅಥವಾ ಅನೇಕ ಪ್ರಾಂತಗಳಿಗೆ ಇವರು ಹೋಗ್ಬೇಕು ಅಂತ ಹೇಳಿ ತುಂಬಾ ಒಂದು ಆಸೆಯುಳ್ಳ ಒಬ್ಬ ವ್ಯಕ್ತಿಯಾಗಿದ್ರು ಅಂತ ನಾವು ನೋಡ್ಬೋದು. ಅದು ಮಾತ್ರ ಅಲ್ಲದೆ ಅಲ್ಲಿ ನೋಡುವಾಗ ಆಧ್ಯಾತ್ಮಿಕ ಬದ್ಧತೆ ಮತ್ತು ಸಮರ್ಪಣೆಗೆ ಹೆಸರುವಾಸಿಯಾಗಿದ್ರು. ಒಂದು ಕಟ್ಟುಪಾಟಾಗಿ ಜೀವನ ಮಾಡ್ತಿದ್ರು, ಒಂದು ಪವಿತ್ರತೆಯಾಗಿ ಜೀವನ ಮಾಡ್ತಿದ್ರು. ಹೌದು, ಅನೇಕ ಶ್ರೀಮಂತಿಗೆ ಬಂದ ಕೂಡಲೇ ಅನೇಕರು ಹೆಂಗಿರ್ತಾರೆ ಅಂತ ಹೇಳಿದ್ರೆ ಪಾಪದ ಜೀವಿತದಲ್ಲಿ ತಮ್ಮನ್ನ ಮಾರ್ಬಿಟ್ಟಿರ್ತಾರೆ. ಅಂದ್ರೆ ಇವರ ಒಂದು ಜೀವನ ನೋಡ್ಬೇಕಂದ್ರೆ ಅದು ಕಂಪ್ಲೀಟ್ ಆಗಿ ವ್ಯತ್ಯಾಸವಾಗಿತ್ತು. ಇವರು ಎಷ್ಟೇ ದೊಡ್ಡ ಈ ರೀತಿಯಾದಂತಹ ಒಳ್ಳೆ ಗುಣಗಳು ಇದ್ರೂ ಕೂಡ ತಮ್ಮ ದೇಶದಲ್ಲಿ ಹೆಚ್ಚು ಪ್ರಸಿದ್ಧಿ ಹೊಂದಿರಲಿಲ್ಲ. ಯಾಕಂದ್ರೆ ಅಲ್ಲಿ ಅದೆಲ್ಲ ಸ್ವಲ್ಪ ಕೆಲವೊಂದು ಕಾಮನ್ ಆಗಿತ್ತು, ಹಾಗಾಗಿ ಅಲ್ಲಿ ಪ್ರಸಿದ್ಧವಾಗ್ಲಿಲ್ಲ. ಆದ್ರೆ ಅವರು ತದನಂತರ ಕ್ರಮೇಣವಾಗಿ ಸೇವೆಗೋಸ್ಕರ ಹಲವು ಪ್ರಾಂತಗಳಿಗೆ ಹೋದಾಗ ಅವರು ಬಂದ್ಬಿಟ್ಟು ಹೆಚ್ಚು ಪ್ರಾಬಲ್ಯವನ್ನ ಹೊಂದ್ತಾ ಇದ್ದಾರೆ. ನಾವು ನೋಡ್ಬೇಕಂತ ಹೇಳಿದ್ರೆ ಅವರು ಇಂಗ್ಲೆಂಡ್ ಸಭೆಯಲ್ಲಿ ಗೌರವಾನ್ವಿತ ವ್ಯಕ್ತಿ ಆಗಿರ್ಲಿಲ್ಲ. ಒಬ್ಬ ಸಾಧಾರಣ ನಾರ್ಮಲ್ ಒಬ್ಬ ಮೆಂಬರ್ ಆಗಿದ್ರು. ಆದ್ರೆ ಭಾರತದಲ್ಲಿ ಸುವಾರ್ತೆಯ ಕೆಲಸ ಮೂಲಕವಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕ್ರಿಸ್ತಿಯ ಜೀವನದ ವಿಸ್ತರಣೆ ಪ್ರಮುಖ ವ್ಯಕ್ತಿ ಆಗಿದ್ರಂತೆ. ಒಂದು ಭಾರತ ದೇಶದಲ್ಲಿ ಸುವಾರ್ತೆಯನ್ನು ಸಾರಿ ಕ್ರಿಸ್ತಿಯ ಜೀವನದ ವಿಸ್ತರಣೆಯನ್ನ ಮಾಡೋದಕ್ಕೋಸ್ಕರ ಅನೇಕ ಶ್ರಮೆಗಳನ್ನ ಹೊಂದಿ ಅಥವಾ ಅನೇಕ ಪ್ರಯತ್ನಗಳನ್ನ ಪಟ್ಟು ಅದನ್ನ ಪ್ರಬಲವಾಗಿ ಮಾಡೋದಕ್ಕೋಸ್ಕರ ಅವ್ರ ಹೆಸರುವಾಸಿಯಾಗಿದ್ರಂತೆ. ಅವರ ಒಂದು ಸ್ತೋತ್ರ ಗೀತೆಗಳು ವಿಶೇಷವಾಗಿ ಅಂದ್ರೆ ಮೊದಲೇ ಹೇಳಿದ ಹಾಗೆ ಪವಿತ್ರ 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 ಎಂಬುದಾಗಿ ಹೇಳಲ್ಪಡುವಂತ ಈ ಸ್ತೋತ್ರ ಗೀತೆ ಇಂದಿಗೂ ಕೂಡ ಏನಾಗಿದೆ, ಅದು ತುಂಬಾ ಫೇಮಸ್ ಆಗಿ ಹಾಡ್ತಾ ಇದ್ದಾರೆ. ಇದು ದೇವರ ಒಂದು ಗುಣಲಕ್ಷಣಗಳನ್ನ, ಆತನ ಆಳವಾದ ಪವಿತ್ರತೆಯನ್ನ, ಆತನ ಮೇಲಿರುವಂತ ಭಕ್ತಿಯನ್ನ ರೆಜಿನಾಲ್ಡ್ ಅವರು ಯಾವ ರೀತಿಯಲ್ಲಿ ದೇವರ ಮೇಲೆ ಭಯಭಕ್ತಿ ಉಳ್ಳವರಾಗಿದ್ರು ಅಂತ ಹೇಳಿ ಇದು ಪ್ರತಿಬಿಂಬಿಸ್ತಾ ಇದೆ. ಭಾರತ ದೇಶದಲ್ಲಿ ನಂತರ ಏನ್ ಮಾಡ್ತಾರೆ ಅಂದ್ರೆ ಅವರು ಸ್ವಾರ್ಥ ಕೆಲಸವನ್ನ ಮಾಡ್ಬೇಕಂದಾಗಿ ಬರ್ತಾ ಇದಾರೆ. ಅವರು 1823ನೇ ಇಸ್ವಿಯಲ್ಲಿ ಕಲ್ಕತ್ತಾದಲ್ಲಿ ಇರುವಂತಹ ಒಂದು ಸಭೆಗೆ ಒಬ್ಬ ಬಿಷಪ್ ಆಗಿ ಅವರ ನೇಮಕವಾಗಿ ಅವ್ರ ಸೇವೆಯನ್ನ ಸಲ್ಲಿಸ್ತಾರೆ. ಅನೇಕ ವರ್ಷ ಅಲ್ಲಿ ಸೇವೆಯನ್ನ ಮಾಡ್ತಿರ್ತಾರೆ. ಅತ್ಯಂತ ಮಹತ್ವದ ಕೆಲಸವನ್ನ ಅವ್ರು ಏನ್ ಮಾಡಿದ್ರು ಮಾಡ್ತಾ ಇದ್ರು. ಈ ಸ್ಥಾನ ಅವ್ರಿಗೆ ಏನಾಗಿತ್ತು ಅಂತ ಹೇಳಿದ್ರೆ ಬ್ರಿಟಿಷ್ ಭಾರತದಲ್ಲಿ ಸಭೆ ಸ್ಥಾಪನೆ ಮಾಡ್ಬೇಕಂತೇಳಿ. ಈಗ ನಾವು ಹಿಂಗೆ ಚರ್ಚ್ ಆಫ್ ಸೌತ್ ಇಂಡಿಯಾ ಅಂತ ಹೇಳ್ತೀವಲ್ಲ, RCSA, ಆ ರೀತಿಯಲ್ಲಿ ಅವಾಗ ಬಂದ್ಬಿಟ್ಟು ಚರ್ಚ್ ಆಫ್ ಇಂಗ್ಲೆಂಡ್ ಅಂತ ಇತ್ತು, ಚರ್ಚ್ ಆಫ್ ಇಂಗ್ಲೆಂಡ್ ಅಂತ. ಸೊ ಆ ಚರ್ಚ್ ಆಫ್ ಇಂಗ್ಲೆಂಡ್ ಹೇಳುವಂತಹ ಸಭೆಗಳಿಗೆಲ್ಲ ಒಬ್ಬೊಬ್ಬ ನಾಯಕರಾಗಿ ಅವರು ಬಿಷಪ್ರನ್ನಾಗಿ ಮಾಡ್ತಾ ಇದ್ರು. ಆ ರೀತಿಯಲ್ಲಿ ನೋಡ್ಬೇಕಂದ್ರೆ ಕಲ್ಕತ್ತಾ ವಲಯಕ್ಕೆ ಇವರು ಏನಾಗಿದ್ರು ಬಿಷಪ್ ಆಗಿ ಸೇವೆಯನ್ನ ಮಾಡ್ತಾ ಇದ್ರು. ಅವರು ಭಾರತ ದೇಶದಲ್ಲಿ ಅವರು ಹೇಬರ್ ಏನ್ ಮಾಡಿದ್ರು ಅಂದ್ರೆ ಅವರ ಸೇವೆ ಚಿಕ್ಕದಾಗಿದ್ರು ಕೂಡ ಪ್ರಭಾವಶಾಲಿ ಆಗಿತ್ತು. ತುಂಬಾ ಸಣ್ಣ ಸೇವೆ ಅವ್ರು ಮಾಡಿದ್ರು ಕೂಡ ತುಂಬಾ ಪ್ರಭಾವಶಾಲಿಯನ್ನ ಬೀರ್ತಾ ಇತ್ತು. ಅವ್ರ ದೇಶಾದ್ಯಂತ ವಾಹಕವಾಗಿ ಪ್ರಯಾಣಿಸಿದ್ರು. ಭಾರತ ದೇಶದಲ್ಲಿರುವ ಅನೇಕ ಪ್ರಾಂತಗಳಿಗೆ ಪ್ರಯಾಣ ಮಾಡಿದ್ರು. ಮತ್ತೆ ಅನೇಕ ಬಂದ್ಬಿಟ್ಟು ವೈವಿಧ್ಯಮಯ ಸಂಸ್ಕೃತಿಗಳು ಮತ್ತು ಧರ್ಮಗಳ ಬಗ್ಗೆ ತಿಳಿದುಕೊಂಡರು ಮತ್ತು ಸಂಕೀರ್ಣ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯ ವಾತಾವರಣದಲ್ಲಿ ಸುವಾರ್ತೆನ ಪ್ರಚಾರ ಮಾಡಲು ಅವ್ರು ಏನ್ ಮಾಡಿದ್ರು, ಕೆಲಸ ಮಾಡಿದಂತೆ. ಭಾರತ ದೇಶದಲ್ಲಿ ಹೇಬರ್ ಅವರ ಸಮಯವು ಸ್ವಾರ್ಥ ಬೋಧನೆ ಮತ್ತು ಭಾರತೀಯ ಜನರ ಕಲ್ಯಾಣ ಎರಡಕ್ಕೂ ಬಲವಾದ ಬದ್ಧತೆಯಿಂದ ಗುರುತಿಸಲ್ಪಟ್ಟಿತು. ಅವರು ಒಂದು ಯಾವಾಗ್ಲೂ ಸೇವೆಯಲ್ಲಿ ಎರಡು ಕಾರ್ಯಗಳಿತ್ತು. ಒಂದು ಆತ್ಮಿಕವಾದ ಕಾರ್ಯಗಳು ಹೇಳಲ್ಪಡುವ ಜೊತೆಗಾಗಿ ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಭಾರತ ದೇಶದಲ್ಲಿ ಇರುವಂತಹ ಈ ಸಾಂಸ್ಕೃತಿಕಕ್ಕೆ ಕೂಡ ಅವ್ರು ತುಂಬಾ ಪ್ರಾಮುಖ್ಯತೆ ಕೊಡ್ತಾ ಇದ್ರು. ಅನೇಕ ಸಂದರ್ಭದಲ್ಲಿ ನಾವು ನಮ್ಮ ಭಾರತೀಯ ಸಂಸ್ಕೃತಿಯನ್ನ ನಾವು ಮರೆತು ಬಿಡ್ತೀವಿ. ನಮ್ಮ ಜೀವನ ಶೈಲಿ, ನಮ್ಮ ಉಡುಗೆ ತೊಡುಗೆಗಳು, ನಮ್ಮ ಒಂದು ಹಾವಭಾವ, ಜೀವನ ಶೈಲಿ, ಮಾತನಾಡುವ ವಿಧಾನ, ನಡೆದುಕೊಳ್ಳುವಂತ ರೀತಿ ಇದೆಲ್ಲ ನಾವು ಮರೆತು ಹೋಗ್ಬಿಡ್ತೀವಿ. ಸ್ವಲ್ಪ ಸ್ವಲ್ಪ ಓದೋದಕ್ಕೆ ಬರುವುದಾಗ್ಲಿ, ವಿದ್ಯಾಭ್ಯಾಸ ಪಡೆದಾಗ್ಲಿ, ಹಣ ಕೈಯಲ್ಲಿ ಸಂಪಾದನೆ ಓಡಾಡೋಕೆ ಶುರು ಮಾಡಿದಾಗ ನಮ್ಮ ವೈಖರಿ ಬದಲಾಗುತ್ತೆ. ನಾವೇನೋ ಫಾರಿನ್ ಇಂದ ಹಂಗೆ ಜಿಗಿದು ಬಂದಂಗೆ ನಾವು ಆಡ್ತಾ ಇರ್ತೀವಿ. ಆದ್ರೆ ಆ ರೀತಿ ಎಲ್ಲ ಪ್ರೀತಿ ಇವತ್ತು ಅನೇಕ ಕುಟುಂಬಗಳಲ್ಲಿ ನೋಡ್ಬೇಕಂತ ಹೇಳಿದ್ರೆ ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ತಾರೆ.
ಬೆಳೆದ ಕೂಡಲೇ ಅವ್ರು ಚೆನ್ನಾಗಿ ಓದಿ ಒಂದು ಸಮಾಜದಲ್ಲಿ ಸ್ಥಿರವಾದ ಒಂದು ನೆಲೆಯನ್ನ ಬಂದ ಕೂಡಲೇ ಅವ್ರೇನ್ ಮಾಡ್ತಾರೆ, ತಮ್ಮ ಸ್ವಂತ ಒಂದು ಸಂಸ್ಕೃತಿಗಳನ್ನ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮರ್ತೋಗ್ಬಿಡ್ತಾರೆ. ಕಾರಣ ಏನಂತ ಹೇಳಿದ್ರೆ ಎಲ್ಲ ಸಿವಿಲೈಸ್, ಎಲ್ಲ ನಾಗರಿಕತೆ ಬರ್ತಾ ಇದೆ, ನಾನ್ ನಾಗರಿಕನಾಗ್ತಾ ಇದ್ದೀನಿ. ಅಲ್ಲ, ಹಂಗಲ್ಲ. ಸೊ ಇಲ್ಲಿ ನೋಡ್ಬೇಕಂತ ಹೇಳಿದ್ರೆ ಒಬ್ಬ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ ವ್ಯಕ್ತಿ, ಹಣಕಾಸು ಹೆಚ್ಚಾಗಿ ಓಡಾಡುವಂತಹ ಕುಟುಂಬದಲ್ಲಿ ಹುಟ್ಟಿದಂತ ವ್ಯಕ್ತಿ, ವಿದ್ಯಾಭ್ಯಾಸವನ್ನ ಚೆನ್ನಾಗಿ ಮಾಡದಂತ ವ್ಯಕ್ತಿ ತನ್ನ ಜೀವಿತವನ್ನ ಬೇರೆ ರೀತಿ ರೂಪಿಸಿಕೊಳ್ಬಹುದಾಗಿತ್ತು. ಆದಾಗಿ ಕೂಡ ಅವತ್ತ ಏನ್ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ದೇವರ ಸೇವೆಗೋಸ್ಕರ ತನ್ನನ್ನ ಸಮರ್ಪಿಸಿಕೊಂಡು ಒಬ್ಬ ಪಾಸ್ಟರ್ ಆಗಿ ಸುಮಾರು 16 ವರ್ಷ ತಮ್ಮ ದೇಶದಲ್ಲಿ ಸೇವೆ ಮಾಡ್ತಿದ್ರಂತೆ. ತಮ್ಮ ದೇಶದಲ್ಲೇ ಅವರು ಸೇವೆ ಮಾಡಿದ್ರು 16 ವರ್ಷ. ತದನಂತರನೇ ಅವ್ರು ಏನ್ ಮಾಡಿದ್ರು, ಭಾರತ ದೇಶಕ್ಕೆ ಮಿಷನರಿ ಆಗಿ ಬರ್ತಾರೆ. ಬಂದ ಮೇಲೆ ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಬಿಷಪ್ ಆಗಿ ಅವರು ಸೇವೆಯನ್ನ ಮಾಡಿದಾಗ ಅವ್ರು ನೋಡಿ ಎಷ್ಟೊಂದು ಚೆನ್ನಾಗಿ ಸಂಸ್ಕೃತಿಗೆ ಬಹಳ ಇಂಪಾರ್ಟೆಂಟ್ ಕೊಡ್ತಾ ಇದ್ರು. ಭಾರತ ದೇಶದ ಒಂದು ವೈಖರಿಯನ್ನ ನೋಡಿ ಅವರ ಒಂದು ಆಚಾರ ವಿಚಾರಗಳಿಗೆ ಬಹಳ ಪ್ರಾಮುಖ್ಯತೆಗಳನ್ನ ಕೊಟ್ಟರು. ಸೊ ಇವತ್ತು ನಾವುಗಳು ಕೂಡ ಏನ್ ಮಾಡ್ಬೇಕಂತ ಹೇಳಿದ್ರೆ, ನಮ್ಮ ಹಾಗೆ ಪರರ ಅಥವಾ ಬೇರೆ ಜನರ ಒಂದು ಸಂಸ್ಕೃತಿಗೆ ನಾವು ಮಹತ್ವ ಕೊಡೋದು ಬಹಳ ಬಹಳ ಮುಖ್ಯ. ಇದನ್ನ ನಾವು ಅನೇಕ ಸಂದರ್ಭದಲ್ಲಿ ಮರ್ತು ಬಿಡ್ತೀವಿ. ಸೊ ದೇವ್ರ ವಾಕ್ಯ ಅಂದ್ರೆ ಸ್ವಾರ್ಥ ಸಾರೋದು ಅಂತ ಹೇಳಿದ್ರೆ ಮನ ಪರಿವರ್ತನೆ ಆಗ್ಬೇಕೇ ವಿನಃ ಧರ್ಮ ಪರಿವರ್ತನೆ ಅಲ್ಲ. ಅಥವಾ ಅದು ಒಂದ್ ರೀತಿಯ ಅದೇನೋ ಒಂದು ಹೇಳ್ತಾರಲ್ಲ, ಆತರ ಅಲ್ಲ. ನಮ್ಮ ಮನಸ್ಸು ಪರಿವರ್ತನೆ ಆಗ್ಬೇಕು, ನಮ್ಮ ಹೃದಯ ಅಂತರಾಳದಿಂದ ಪರಿವರ್ತನೆ ಆಗ್ಬೇಕು. ಅದೇ ದೇವರು ಬಯಸುವಂತಹ ಒಂದು ಮಾನಸಾಂತರ. ಇವತ್ತು ಜನರು ಈ ಮಾನಸಾಂತರ ವಿಷಯವನ್ನ ಕುರಿತು ತಪ್ಪಾಗಿ ಬೋಧನೆ ಮಾಡುವ ಒಂದು ಗುಂಪು ಇದೆ, ಅದು ಬೇರೆ ಮಾತು. ಆದ್ರೆ ಇವತ್ತು ರೆಜಿನಾಲ್ಡ್ ಹೇಬರ್ ಎಂಬುದಾಗಿ ಹೇಳುವ ಈ ವ್ಯಕ್ತಿಯ ಒಂದು ತ್ಯಾಗ ನೋಡ್ರಿ, ಒಂದು ಪ್ಯಾಷನ್ ಅಂತ ಹೇಳ್ತೀವಿ, ಒಂದು ಹೃದಯದಲ್ಲಿ ಇರುವಂತಹ ಒಂದು ಭಾರ ನೋಡಿ. ನಾನು ಧಾರ್ಮಿಕ ವಿಷಯಗಳನ್ನ ಹೇಳ್ತೀನಿ, ಹೌದು, ಜೊತೆಗೆ ಆ ಒಂದು ದೇಶದಲ್ಲಿ ಇರುವಂತಹ ಸಂಸ್ಕೃತಿಗೂ ನಾನು ಮೌಲ್ಯ ಕೊಡ್ತೀನಿ ಅಂತೇಳಿ ಅವರು ಎರಡನ್ನ ಸಮತೋಲನವಾಗಿ ಅವರು ಹೋಗ್ತಾ ಇದ್ದಾರೆ. ಅವರ ಸ್ಥಳೀಯ ಜನರ ಹೆಂಗ್ ಮಾಡಿದ್ರು ಅಂತ ಹೇಳಿದ್ರೆ, ಸುಧಾರಿಸಿದಂತೆ ಸಾಮಾಜಿಕ ಸುಧಾರಣೆಗಳಿಗಾಗಿ ಅವರು ಪ್ರತಿಪಾದಿಸಿರುತ್ತೆ. ಸ್ಥಳೀಯ ಜನರ ಒಂದು ಸುಧಾರಣೆ ಅಂದ್ರೆ ಏನಂತ ಲೋಕಲ್ ಪೀಪಲ್ ಒಂದು ಬೆಳವಣಿಗೆಗೋಸ್ಕರ ಅವರು ತುಂಬಾ ಪರಿಶ್ರಮ ಮಾಡಿದ್ರಂತೆ. ಸೊ ಕಲ್ಕತ್ತಾದಲ್ಲಿ ಅಂತ ನೋಡುವಾಗ ಅನೇಕ ಮೌಢ್ಯಗಳು ಬಹಳ ಇತ್ತು. ಅಲ್ಲಿ ಬಂದ್ಬಿಟ್ಟು ಅನೇಕ ಕೆಟ್ಟ ದಾರಿಯಲ್ಲಿ ಜನಗಳು ಹೋಗುವಂತ ಪರಿಸ್ಥಿತಿಗಳನ್ನ ಅವ್ರು ಕಂಡಿರ್ಬಹುದು. ಅದ್ ಮಾತ್ರ ಅಲ್ಲದೆ ನೋಡುವಾಗ ಆ ಜನರ ಒಂದು ಏನ್ ಮಾಡ್ಬೇಕಂದ್ರೆ ಸುಧಾರಣೆಗೋಸ್ಕರ ಅವರು ತುಂಬಾ ಹೊರಡ್ತಾ ಇದ್ರು. ಸ್ಥಳೀಯ ಜನರು ಮಾತ್ರ ಅಲ್ಲದೆ ಸಾಮಾಜಿಕ ಸುಧಾರಣೆ ಎರಡೂ ಕೂಡ ಅವ್ರು ಏನ್ ಮಾಡಿದ್ರು, ಅದನ್ನ ಪ್ರತಿಪಾದಿಸ್ತಾ ಇದ್ರು. ಮಾತ್ರ ಅಲ್ಲದೆ ಬ್ರಿಟಿಷ್ ಮತ್ತು ಅಧಿಕಾರಿಗಳು ಮತ್ತು ಭಾರತೀಯ ಜನರ ನಡುವಿನ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಉದ್ವಿಗ್ನತೆ ಸವಾಲುಗಳನ್ನ ಪರಿಹರಿಸಲು ಪ್ರಯತ್ನಿಸಿದ್ರು. ನಿಮಗೆಲ್ಲ ಚೆನ್ನಾಗಿ ಗೊತ್ತುಂಟು, ಬ್ರಿಟಿಷರಲ್ಲಿ ಅನೇಕ ಒಳ್ಳೆಯ ಅಧಿಕಾರಿಗಳು ಇದ್ರೂ ಕೂಡ ಅದೇ ರೀತಿಯಲ್ಲಿ ತದ್ವಿರುದ್ಧವಾಗಿ ಕೆಟ್ಟ ಅಧಿಕಾರಿಗಳು ಕೂಡ ಬಹಳಷ್ಟು ಇದ್ರು ಅಂತ ನಾವು ಚರಿತ್ರೆ ಪ್ರಕಾರದಲ್ಲಿ ನೋಡ್ತೀವಿ. ಇಲ್ಲಿ ನೋಡುವಾಗ ಆ ಒಂದು ರೆಜಿನಾಲ್ಡ್ ಅವರ ಸೇವೆಯ ಸಮಯದಲ್ಲಿ ಅನೇಕ ಕೆಟ್ಟ ಬುದ್ಧಿಯುಳ್ಳ ಅಥವಾ ತಮ್ಮ ಒಂದು ಅಧಿಕಾರವನ್ನ ಕೆಟ್ಟದಾಗಿ ಬಳಸಿಕೊಳ್ಳುವಂತ ಅನೇಕ ಅಧಿಕಾರಿಗಳಿದ್ರು. ಅವರ ಮಧ್ಯದಲ್ಲಿ ಸ್ಥಳೀಯ ಜನರಿಗೆ ಯಾವುದೇ ರೀತಿಯಂತ ಧಕ್ಕೆ ಕುಂದು ಕೊರತೆಗಳು, ಅವರ ಒಂದು ವೈಯಕ್ತಿಕ ಒಂದು ಗೌರವ ಅಥವಾ ಮರ್ಯಾದೆ ಪ್ರಶ್ನೆ ಬಂದಾಗ ಅದಕ್ಕೆ ಯಾವುದೇ ರೀತಿಯಂತ ಅಡೆತಡೆಗಳು ಬರಬಾರದು ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇಬ್ರು ಪರವಾಗಿ ಕೂಡ ಅವ್ರು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ಒಬ್ಬ ಮಧ್ಯಸ್ಥಿಕನಾಗಿ ಸೇವೆ ಮಾಡ್ತಾ ಇದ್ರು. ಅದು ಎಷ್ಟೊಂದು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಜನರ ಮಧ್ಯದಲ್ಲಿ ಒಂದು ರೀತಿಯಂತಹ ಸವಾಲುಗಳು ಬಂದಾಗ ಅಥವಾ ಒಂದು ಕಷ್ಟಕರವಾದ ಪರಿಸ್ಥಿತಿಯಲ್ಲಿ ಮಧ್ಯದಲ್ಲಿ ಅವರು ಸೇವೆ ಮಾಡಿದ್ರು ಅನ್ನೋದನ್ನ ಇದ್ರ ಕುರಿತು ನಾವು ನೋಡಬಹುದು. ಸ್ಥಳೀಯ ಭಾಷೆಗಳಿಗೆ ಸತ್ಯವೇದವನ್ನು ಅನುವಾದಿಸುವುದು ಮತ್ತು ಪ್ರದೇಶಾದ್ಯಂತ ಸಭೆಗಳನ್ನ ಸ್ಥಾಪಿಸುವುದು ಅವರ ಒಂದು ಪ್ರಮುಖವಾದ ಗಮನಗಳಲ್ಲಿ ಒಂದಾಗಿತ್ತು. ಟ್ರಾನ್ಸ್ಲೇಷನ್ ಮಾಡ್ಬೇಕು, ಈಗ ಕೆಲವೊಂದು ದೇವರ ವಾಕ್ಯಗಳನ್ನ ಅವರ ಲೋಕಲ್ ಭಾಷೆಯಲ್ಲಿ ಹೇಳ್ಬೇಕು ಅನ್ನೋದು. ಸೊ ಪರಿಣಾಮಕಾರಿಯಾದಂತಹ ಸುವಾರ್ತೆ ಸೇವೆಗೆ ಸ್ಥಳೀಯ ಪದ್ಧತಿಗಳು ಮತ್ತು ಭಾಷೆಗಳ ಬಗ್ಗೆ ತಿಳುವಳಿಕೆ ಮತ್ತು ಗೌರವ ಬೇಕು ಎಂದು ಅವರು ನಂಬಿದ್ರು. ಯಾವಾಗ್ಲೂ ಕೂಡ ಅಷ್ಟೇ ಅಲ್ವಾ? ಸೊ ಈಗ ನಾವು ನಮ್ಮ ಕಲ್ವಾರಿ ಚಾಪಲ್ ಬಂದ್ಬಿಟ್ಟು ಅನೇಕ ಕಡೆ ಸೇವೆ ನಡೀತಾ ಇದೆ. ವಿಶೇಷವಾಗಿ ಒಡಿಶಾ ಪ್ರಾಂತ್ಯದಲ್ಲಿ ಸೇವೆ ನಡೀತಾ ಇದೆ. ಮಾತ್ರ ಅಲ್ಲದೆ ಜಾರ್ಖಂಡ್ ಕಡೆ, ಕೋಲ್ಕತ್ತಾ ಕಡೆ ಎಲ್ಲ ನಡೀತಾ ಇದೆ. ಅದು ಮಾತ್ರ ಅಲ್ಲದೆ ಹಿಮಾಚಲ್ ಪ್ರದೇಶದಲ್ಲಿ ವಾರಣಾಸಿಯಲ್ಲಿ ನಡೀತಾ ಇದೆ. ಈ ಗುಜರಾತ್, ರಾಜಸ್ಥಾನ್ ನಡೀತಾ ಇದೆ. ಇಲ್ಲೆಲ್ಲ ಅಂದ್ರೆ ಅಲ್ಲೇ ಲೋಕಲ್ ಲ್ಯಾಂಗ್ವೇಜ್ಗಳು ಒಂದೊಂದು ಭಾಷೆಗಳಿದೆ. ಈಗ ರಾಜಸ್ಥಾನ್ ನೋಡ್ಬೇಕಂದ್ರೆ ಅಲ್ಲಿ ಮಾರ್ವಾಡೀಸ್ ಅಂತ ಒಂದು ಭಾಷೆ ಉಂಟು. ಈ ಕಡೆ ಒಡಿಶಾದಲ್ಲಿ ನೋಡ್ಬೇಕಂತ ಹೇಳಿದ್ರೆ ಅಲ್ಲಿ ಒಂದು ಕಿವಿನೋ ಯಾವುದೋ ಒಂದು ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಆ ಒಂದು ಭಾಷೆಯಲ್ಲಿ ಬೈಬಲೇ ಇಲ್ಲ.
ಸೊ ಹಾಗಾಗಿ ನಮ್ಮ ಕಲ್ವರಿ ಚಾಪಲ್ ನ ಪಾಸ್ಟರ್ ಆಗಿ ಸೇವೆ ಮಾಡುತ್ತಿರುವಂತ ಪೌಲ್ ದೇವರಾಜ್ ಅವರು ಮಾತ್ರಲ್ಲದೆ ಇಬ್ಬರು ಸೇರ್ಕೊಂಡು ಅವರ ಒಂದು ಕಾಡು ವಾಸಿಗಳ ಒಂದು ಭಾಷೆಯಲ್ಲಿ ಹೊಸ ಒಡಂಬಡಿಕೆಯ ಕೆಲವೊಂದು ಭಾಗವನ್ನ ತರ್ಜುಮೆ ಮಾಡಿ ಕೊಟ್ಟಿದ್ದಾರೆ. ಸೊ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಯಾವಾಗಲೂ ಯಾವುದೇ ಒಂದು ವಿಷಯ ಒಬ್ಬ ವ್ಯಕ್ತಿಗೆ ತಲುಪಬೇಕು, ಅರ್ಥ ಆಗ್ಬೇಕಂದ್ರೆ ಅವನು ಹಾಡುವ ಭಾಷೆಯಲ್ಲಿ ಹೇಳುವಾಗ ಅದು ಹೇಗ ತಲುಪುತ್ತೆ, ಆ ಒಂದು ಉದ್ದೇಶಕ್ಕಾಗಿ ಅದನ್ನು ಮಾಡ್ತಿದ್ದಾರೆ. ಸೊ ಅದು ಮಾತ್ರಲ್ಲದೆ ನೋಡುವಾಗ ಇಲ್ಲಿ ಭಾರತ ದೇಶದಲ್ಲಿ ಅನೇಕ ರೀತಿಯಾದಂತಹ ಸುಧಾರಣೆ ಕೆಲಸಗಳಲ್ಲಿ ಇವರ ಒಂದು ರೆಜಿನಾಲ್ಡ್ ಹೇಬರ್ ಅವರ ಒಂದು ಕೊಡುಗೆ ಬಹಳ ಬಹಳ ಇತ್ತು. ಇವ್ರು ಏನಾಗ್ತಾರೆ ಅಂದ್ರೆ 1826ನೇ ಇಸ್ವಿಯಲ್ಲಿ ಏಪ್ರಿಲ್ 3ನೇ ತಾರೀಕು ಏನಾಗ್ತದೆ ಅಂದ್ರೆ, ತಮ್ಮ 42ನೇ ವಯಸ್ಸಿನಲ್ಲಿ ಅವರು ತಿರುಚಿರಾಪಲ್ಲಿ ಎಂಬುದಾಗಿ ಹೇಳುವಂತ ತಿರುಚಿ, ಈಗಿನ ಒಂದು ತಿರುಚಿ ತಮಿಳುನಾಡಿನಲ್ಲಿ ತಿರುಚಿ ಎಂಬುದಾಗಿ ಹೇಳುವಂತ ಸ್ಥಳದಲ್ಲಿ ಅವರು ಸತ್ತು ಹೋಗ್ತಾರೆ. ಕಾರಣ ಏನಂದ್ರೆ, ಅಲ್ಲಿ ಇರುವಂತಹ ಹೆಚ್ಚಾದಂತಹ ವಾತಾವರಣ, ಅಂದ್ರೆ ಹೆಚ್ಚಾದಂತಹ ಬಿಸಿಯ ವಾತಾವರಣ, ಉಷ್ಣ ವಲಯದ ಹವಾಮಾನದಿಂದಾಗಿ ಅವರು ಸತ್ತು ಹೋಗ್ತಾರೆ. ಅವರ ದೇಶದಲ್ಲಿ ಇಷ್ಟೊಂದು ಉಷ್ಣತೆ ಇಲ್ಲ. ಸೊ ಹಾಗಾಗಿ ಇಲ್ಲಿ ಭಾರತ ದೇಶಕ್ಕೆ ಬಂದು ಸೇವೆಯನ್ನ ಮಾಡಿ ನಂತರ ಹೆಚ್ಚಾದಂತಹ ಉಷ್ಣ ವಲಯದ ಹವಾಮಾನದಿಂದಾಗಿ ಅವ್ರು ಏನ್ ಮಾಡ್ತಾರೆ, ಸತ್ತು ಹೋಗ್ತಾರೆ. ಅವರು ದೇವರಿಗೋಸ್ಕರ ಸೇವೆಯನ್ನ ಮಾಡಿ ತಮ್ಮ ಜೀವಿತವನ್ನ ಮುಗಿಸ್ತಾರೆ. ಸೊ ಇಲ್ಲಿ ನೋಡುವಾಗ ಅವರ ಜೀವನದಲ್ಲಿ ಒಂದು ಪ್ರಾಮುಖ್ಯವಾದ ಒಂದು ಕಾರ್ಯ ಅಂದ್ರೆ ಏನಂದ್ರೆ, ಈ ರೋಮಾಪುರ 10ನೇ ಅಧ್ಯಾಯ 14ರಿಂದ 15ನೇ ವಚನದಲ್ಲಿ ಹೇಳಿದ ಹಾಗೆ, ತಾವು ಯಾವನನ್ನು ನಂಬಲಿಲ್ಲವೋ ಆತನ ನಾಮವನ್ನು ಹೇಳಿಕೊಳ್ಳುವುದು ಹೇಗೆ, ಮತ್ತು ಆತನ ಸುದ್ದಿ ಕೇಳದಿರುವಲ್ಲಿ ಆತನನ್ನು ನಂಬುವುದು ಹೇಗೆ, ಸಾರಿ ಹೇಳುವವನಿಲ್ಲದೆ ಕೇಳುವುದು ಹೇಗೆ, ಸಾರುವವರು ಕಳಿಸಲ್ಪಡದೆ ಸಾರುವುದೆಲ್ಲಿ, ಇದಕ್ಕೆ ಸರಿಯಾಗಿ ಶುಭದ ವಾರ್ತೆಯನ್ನ ಸಾರುವವರ ಪಾದಗಳು ಎಷ್ಟೋ ಅಂದವಾಗಿದೆ ಎಂದು ಬರೆದಿದೆ. ಆದರೂ ಆ ಶುಭ ವರ್ತಮಾನಕ್ಕೆ ಎಲ್ಲರೂ ಕಿವಿಗೊಡಲಿಲ್ಲ. ಈ ಭಾಗ ಏನಾಗಿದೆ ಅಂದ್ರೆ, ಇನ್ನೂ ಕೇಳಿದ ಜನರಿಗೆ ಸುವಾರ್ತೆಯನ್ನು ಹಾಡಬೇಕೆಂಬುದಾಗಿ ಹೇಳುವ ಹೇಬರ್ ಅವರ ಒಂದು ಉತ್ಸಾಹದ ಒಂದು ವಿಷಯವನ್ನ ಇದು ಪ್ರತಿಬಿಂಬಿಸ್ತಾ ಇತ್ತು. ಈ ವಾಕ್ಯ ನಾವು ಹೇಬರ್ ಅವರ ಜೀವಿತವನ್ನ ಎರಡನ್ನ ನಾವು ಬಂದ್ಬಿಟ್ಟು ಹೋಲಿಸಿ ನೋಡ್ಬೇಕಂತ ಹೇಳಿದ್ರೆ, ಸುವಾರ್ತೆಗೆ ಇವ್ರು ಬಂದ್ಬಿಟ್ಟು ಏನ್ ಮಾಡಿದ್ದಾರೆ, ಇಷ್ಟೊಂದು ಪ್ರಾಮುಖ್ಯತೆ ಕೊಡೋದಕ್ಕೆ ಕಾರಣ ಏನಂದ್ರೆ ಈ ವಾಕ್ಯಗಳ ಆಧಾರಣೆ ಇರ್ಬೇಕು. ಸೊ ಆದ್ರಿಂದ ಪ್ರೀತಿಯುಳ್ಳ ದೇವ್ ಜನರೇ, ಇಲ್ಲಿ ನಾವು ರೆಜಿನಾಲ್ಡ್ ಹೇಬರ್ ಅವರ ಜೀವಿತವನ್ನ ಕುರಿತು ನಾವು ನೋಡುವಾಗ ಕೆಲವು ಪಾಠಗಳನ್ನ ನಾವು ಕಲಿಬಹುದು. ಯಾವ ಪಾಠಗಳ ಕಲಿಬಹುದು? ಒಂದು ಐದು ಅಂಶಗಳನ್ನ ನಾವು ಕಲಿತ್ಕೋಬಹುದು. ಮೊದಲನೇದಾಗಿ ದೇವರ ಕರೆಗೆ ಸಮರ್ಪಣೆಯನ್ನ ಮಾಡುವುದು. ಅವ್ರು ಬಂದ್ಬಿಟ್ಟು ಇದಂತ ಶ್ರೀಮಂತಿಕೆಯ ಜೀವಿತದಿಂದ ದೇವರು ಅವರಿಗೆ ಕರೆ ಬಂದಾಗ ಅದಕ್ಕೆ ಹೋಗ್ಬಿಟ್ಟು ಅವ್ರು ಏನ್ ಮಾಡಿದ್ರು, ಅವರು ಮುಂದೆ ಬಂದ್ರು. ಅವ್ರು ನೋಡ್ರಿ, ಸವಾಲುಗಳ ಮಧ್ಯದಲ್ಲಿಯೂ ಕೂಡ ದೇವರ ಕರೆಗೆ ಹೋಗ್ಬಿಟ್ಟು ಭಾರತ ದೇಶಕ್ಕೆ ಮಿಷನರಿ ಆಗಿ ಬಿಷಪ್ ಆಗಿ ಅವ್ರ ಸೇವೆಯನ್ನು ಸಲ್ಲಿಸಲು ಹೇಬರ್ ಇಂಗ್ಲೆಂಡ್ ನಿಂದ ಅವ್ರೇನ್ ಮಾಡಿದ್ರು, ಬಂದ್ರು. ಅವ್ರು ದೊಡ್ಡ ಆರಾಮದಾಯಕವಾದ ಜೀವಿತವನ್ನ ತೊರೆದು ಬಿಟ್ಟು ಇಲ್ಲಿ ಬಂದ್ರು. ನಮ್ಮನ್ನು ಕೂಡ ದೇವರು ಸೇವೆ ಮಾಡಲು ಕರೆದಾಗ ನಮ್ಮ ಸೌಕರ್ಯ ವಲಯದಿಂದ ಹೊರಬಂದು ಸಿದ್ಧರಾಗಿ ನಾವು ಏನ್ ಮಾಡ್ಬೇಕು, ಎಲ್ಲಾ ಕಷ್ಟಗಳನ್ನ ಎದುರಿಸರಾಗಿರ್ಬೇಕು. ದೇವರ ವಾಕ್ಯ ಹೇಳ್ತಾ ಇದೆ ಯೆಶಾಯ 6:8ರಲ್ಲಿ, ಯಾವನನ್ನು ಕಳಿಸಲಿ, ಯಾವನು ನನಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಿ, ಇಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸು ಅಂದೇನು ಯೆಶಾಯ ಹೇಳ್ತಿದ್ದಾನೆ. ಯಾರು ನಾನು ಕಳಿಸಲಿ ಅಂತೇಳಿ ಅಂದಾಗ ದೇವರು ಕೇಳ್ತಿದ್ದಾಗ, ನಾನು ಹೋಗ್ತೀನಿ ಅಂತೇಳಿ ಆತನು ಮುಂದೆ ಬಂದ ಹಾಗೆ ಇವತ್ತು ನಮ್ಮನ್ನ ದೇವರು ಕೇಳುವಾಗ ನಾವು ಹೋಗ್ಲಿಕ್ಕೆ ಸಿದ್ಧರಾಗಿರ್ಬೇಕು. ಮೊದಲನೇದಾಗಿ ಹೇಳಿದ ಹಾಗೆ ದೇವರ ಕರೆಗೆ ನಾವು ಸಮರ್ಪಣೆಯನ್ನು ಕೊಡಬೇಕು. ಎರಡನೇದಾಗಿ ನೋಡ್ಬೇಕಂದ್ರೆ, ದೇವರ ಮಹಿಮೆಗಾಗಿ ನಮ್ಮ ಪ್ರತಿಭೆಯನ್ನ ಬಳಸ್ಬೇಕು. ನಮ್ಗೆ ಕೊಡಲ್ಪಟ್ಟಂತ ತಲಾಂತಗಳನ್ನ ನಾವು ಬಳಸ್ಬೇಕು, ವರಗಳನ್ನ ನಾವು ಬಳಸ್ಬೇಕು ಅಂತ. ಇಂದಿಗೂ ಕೂಡ ಲಕ್ಷಾಂತರ ಜನರನ್ನ ಆಶೀರ್ವದಿಸುವ ಸ್ತೋತ್ರ ಗೀತೆಗಳನ್ನ ಬರೆಯಲು ಹೇಬರ್ ಏನು ಆಗಿದ್ರು, ತನ್ನ ಕವನಗಳನ್ನ, ಸಂಗೀತದ ಉಡುಗೊರೆಗಳನ್ನ ಅವ್ರು ಏನ್ ಮಾಡಿದ್ರು, ಬಳಸಿದ್ರು. ದೇವರು ಕೊಟ್ಟಂತ ಸಂಗೀತದ ಒಂದು ವರಗಳನ್ನ ಅವರು ಬಳಸ್ತಾರಂತೆ. ಹಾಗಾಗಿ ನಾವುಗಳು ಕೂಡ ನಮ್ಮ ಪ್ರತಿಭೆಯನ್ನ ಗುರುತಿಸಿ, ನಮ್ಮಲ್ಲಿ ಇರುವಂತ ಏನ್ ಪ್ರತಿಭೆ ಇದೆ, ದೇವ್ರು ನನ್ಗೆ ಏನ್ ಕೊಟ್ಟಿದ್ದಾನೆ, ಏನ್ ವರ ಕೊಟ್ಟಿದ್ದಾನೆ ಅಂತ ಹೇಳಿ ನಾವು ತಿಳ್ಕೊಬೇಕು. ಒಂದ್ ವೇಳೆ ಅದು ಸಂಗೀತ ಇರ್ಬೋದು, ಬೋಧನೆ ಇರ್ಬೋದು, ಸೇವೆ ಇರ್ಬೋದು, ಅಥವಾ ಯಾವುದೇ ಇತರ ಕ್ಷೇತ್ರಗಳಲ್ಲಿ ದೇವರನ್ನ ಮಹಿಮೆ ಪಡಿಸುವ ಯಾವುದೇ ವಿಷಯ ನಮ್ಮಲ್ಲಿ ಇದ್ರೆ ಅದನ್ನ ನಾವು ಬಳಸ್ಕೊಳ್ಬೇಕು. ದೇವರ ವಾಕ್ಯ ಹೇಳ್ತಾ ಇದೆ, ಕೊಲೋಸ್ಯ 3:23ನೇ ವಚನದಲ್ಲಿ ಹೇಳ್ತಾ ಇದೆ, ನೀವು ಯಾವ ಕೆಲಸವನ್ನು ಮಾಡಿದ್ರು ಅದನ್ನು ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಮನಪೂರ್ವಕವಾಗಿ ಮಾಡ್ರಿ. ದೇವರಿಗೋಸ್ಕರನೇ ನಾವು ಮನಪೂರ್ವಕವಾಗಿ ಮಾಡ್ಬೇಕು. ಅದು ಯಾವುದೇ ಕೆಲಸ ಇರಲಿ, ಸಣ್ಣ ಕೆಲಸ ಇರಲಿ, ದೊಡ್ಡ ಕೆಲಸ ಇರಲಿ, ಅದು ತುಂಬಾ ಒಂದು ದೇವರ ಮಹಿಮೆಗೋಸ್ಕರ ಮಾಡುವಾಗ ದೇವರ ಕಾರ್ಯವು ಅಲ್ಲಿ ಗಣ ಮಹಿಮೆಯನ್ನು ಹೊಂದಿಕೊಳ್ಳುತ್ತೆ, ಗಣನೆಗೆ ಬರುತ್ತೆ. ಮೂರನೇದಾಗಿ ನೋಡುವಾಗ ಜಾಗತಿಕ ದೃಷ್ಟಿಯನ್ನ ಅಳವಡಿಸಿಕೊಳ್ಳಿ.
ಮೂರನೇದಾಗಿ ನೋಡ್ಬೇಕಾದ್ರೆ ಇಲ್ಲಿ ನೋಡ್ರಿ ಅಲ್ಲಿ ಹೇಳ್ತಿದೆ ವಾಕ್ಯ ಅದ್ರ ಬಗ್ಗೆ. ಅವ್ರು ಬಂದ್ಬಿಟ್ಟು ಗ್ರೀನ್ಲ್ಯಾಂಡ್ ಹಿಮಾವೃತ ಪರ್ವತಗಳಿಂದ ಅವ್ರು ಬಂದ್ಬಿಟ್ಟು ಏನ್ ಮಾಡಿದ್ರು, ಅಲ್ಲಿ ಬಂದ್ಬಿಟ್ಟು ಬರ್ತಾ ಇದ್ರು. ಗ್ರೀನ್ಲ್ಯಾಂಡ್ ಹಿಮಾವೃತ ಪರ್ವತ ಒಂದು ಪ್ರದೇಶದಿಂದ, ತುಂಬಾ ತಂಪಾಗಿರುವಂತಹ ಒಂದು ಪ್ರದೇಶದಿಂದ ಅವ್ರು ಏನ್ ಮಾಡಿದ್ರು, ಬಂದ್ರು. ಸೊ ದೇವರಿಗೆ ಒಂದು ಸ್ತೋತ್ರ ಗೀತೆ ಬಂದ್ಬಿಟ್ಟು ಇದನ್ನ ಆಧಾರಗೊಂಡು ಅವ್ರು ಹೇಳಿದ್ರು. ಗ್ರೀನ್ಲ್ಯಾಂಡ್ ಎಂಬುದಾಗಿ ಹೇಳುವಂತ ಒಂದು ಹಾಡನ್ನು ಕೂಡ ಅವ್ರು ರಚಿಸಿದ್ರು. ಅವರು ಮಿಷನ್ ಹೃದಯವನ್ನ ಬಿಂಬಿಸುವ ಒಂದು ಕಾರ್ಯವನ್ನ ಈ ಒಂದು ಹಾಡು ಹೇಳ್ತಾ ಇದೆ. ಅಲ್ಲಿ ಸುವಾರ್ತೆಯೊಂದಿಗೆ ಜಗತ್ತನ್ನ ಅವ್ರೇನ್ ಮಾಡ್ಬೇಕು, ತಲುಪ್ಬೇಕು. ನನ್ನ ಹಾಡು ಬರೀ ಹಾಡಾಗಿರ್ಬಾರ್ದು, ಆ ಹಾಡಲ್ಲಿ ಸುವಾರ್ತೆ ಇರ್ಬೇಕು. ಎರಡನೇದಾಗಿ ಅದು ಬರೀ ಸುವಾರ್ತೆಯಾಗಿದ್ರೆ ಸಾಕಾಗುದಿಲ್ಲ, ಅದು ಸರ್ವ ಲೋಕಕ್ಕೂ ತಲುಪ್ಬೇಕು, ಎಲ್ರಿಗೂ ಹೋಗ್ಬೇಕು ಅನ್ನೋದು. ಇವತ್ತು ನಾವುಗಳು ಕೂಡ ಜಾಗತಿಕ ಕಾರ್ಯಾಚರಣೆಗಳಿಗಾಗಿ ಪ್ರಾರ್ಥಿಸ್ಬೇಕು, ಮತ್ತೆ ಅದಕ್ಕೋಸ್ಕರ ಬೆಂಬಲಿಸ್ಬೇಕು. ನಮ್ಮ ತಕ್ಷಣದ ಸಮುದಾಯವನ್ನ ಏನ್ ಮಾಡ್ಬೇಕು, ಮೀರಿದ ಜೀವನವನ್ನು ನಾವು ಹೇಗೆ ಪ್ರಭಾವಿಸಬಹುದು ಎಂಬುದನ್ನ ನಾವು ಯೋಚನೆ ಮಾಡಬಹುದು. ಈಗಿರುವಂತ ಒಂದು ಒಂದು ಸಮುದಾಯವನ್ನ ನಾವು ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತನಿಗೋಸ್ಕರ ಬಳಸ್ಬೇಕು. ಮತ್ತಾಯ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಶಿಷ್ಯರಿಗೆ ಕೊಟ್ಟಂತ ಒಂದು ಆಜ್ಞೆ ನಮ್ಗೆಲ್ಲ ಗೊತ್ತುಂಟು. 28-19ನೇ ವಚನದಲ್ಲಿ ಏನಿದೆ, ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡ್ರಿ, ಅವರಿಗೆ ತಂದೆ ಮಗ ಪವಿತ್ರ ಆತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಕೊಡ್ರಿ ಅಂತ. ಸೊ ದೇವರು ಕೊಟ್ಟಂತ ದೊಡ್ಡ ಒಂದು ಆಜ್ಞೆಗಳಲ್ಲಿ ಒಂದು ಪ್ರಧಾನ ಒಂದು ದೊಡ್ಡ ಆಜ್ಞೆ ಅಂತ ಹೇಳ್ಬೋದು. ಎಲ್ಲ ಜನರಿಗೂ, ಅಂದ್ರೆ ಯಾವುದೇ ರೀತಿಯಾದಂತಹ ಅಡಚಣೆ ಇಲ್ಲ, ಎಲ್ರೂ ಬಂದ್ಬಿಟ್ಟು ಹೋಗ್ಬೇಕು ಅಂತೇಳಿ. ನಾವು ಓದಿದಂತಹ ಆ ಒಂದು ರೋಮಾಪುರ 10ನೇ ಅಧ್ಯಾಯದಲ್ಲಿ ಓದಿದೇವಲ್ಲ, ಅಲ್ಲಿ ಹೇಳ್ತದೆ ಗ್ರೀಕನು ಅಂತನೂ ಇಲ್ಲ ಅಥವಾ ಯಹೂದ್ಯನು ಅಂತನೂ ಅಲ್ಲ, ಎಲ್ಲರೂ ಅಂತೇಳಿ. ಅಂದ್ರೆ ಯಾವುದೇ ತಾರತಮ್ಯ ಭೇದಗಳಿಲ್ಲ ಅನ್ನೋದನ್ನ ನಾವು ನೋಡ್ತೀವಿ. 4ನೇದಾಗಿ ನೋಡುವಾಗ ಪವಿತ್ರತೆ ಮತ್ತು ಆರಾಧನೆ. ಇಲ್ಲಿ ಹೇಬೇರ್ ಅವರ ಜೀವಿತದಲ್ಲಿ ದೇವರಿಗೆ ಆರಾಧನೆ ಮಾಡೋದು ಬಹಳ ಇಂಪಾರ್ಟೆಂಟ್. ಅದು ಪವಿತ್ರತೆ, ಅವ್ರು ಪವಿತ್ರರಾಗಿದ್ರು. ಎರಡನೇದಾಗಿ ಅವ್ರು ಆರಾಧನೆ ಮಾಡ್ತಾ ಇದ್ರು. ಅವರು ಹಾಡಿದಂತ ಪವಿತ್ರ 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 ಎಂಬುದಾಗಿ ಹೇಳುವ ಈ ಒಂದು ಹಾಡಿನ ಮೂಲಕವಾಗಿ ಆ ಹೇಬರ್ ಅವರು ಆರಾಧನೆಯಲ್ಲಿ ದೇವರ ಪವಿತ್ರತೆಯ ಕೇಂದ್ರತೆಯನ್ನ ಅವರು ಒತ್ತಿ ಹೇಳ್ತಾ ಇದ್ರು. ನಮ್ಮ ಜೀವಿತದಲ್ಲಿ ಕೂಡ ಶುದ್ಧ ಹೃತ್ಪೂರ್ವಕ ಆರಾಧನೆಯನ್ನ ನಾವು ಪ್ರಾಮುಖ್ಯತೆಯನ್ನು ಕೊಟ್ಟು ಅದಕ್ಕೆ ಆದ್ಯತೆಯನ್ನ ನೀಡಬೇಕು. ಮತ್ತು ದೇವರೊಂದಿಗೆ ನಾವೇನ್ ಮಾಡ್ಬೇಕಂದ್ರೆ ಒಂದು ಪವಿತ್ರವಾದ ಸಂಬಂಧವನ್ನ ಬೆಳೆಸಿಕೊಳ್ಬೇಕು. ಕೀರ್ತನೆ 96:9ನೇ ವಚನದಲ್ಲಿ ಈ ರೀತಿ ಹೇಳುತ್ತದೆ, ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ನಮಸ್ಕರಿಸಿ, ಎಲ್ಲಾ ಭೂ ನಿವಾಸಿಗಳೇ ಆತನ ಮುಂದೆ ನಡು. ಅದರಿಂದ ಪ್ರೀತಿಯುಳ್ಳ ದೇವ ಜನರೇ, ನಾವುಗಳು ಕೂಡ ಒಂದು ಪವಿತ್ರವಾದ ಒಂದು ಆರಾಧನೆ ಮಾಡೋಣ. ಐದನೇದಾಗಿ ನೋಡುವಾಗ ಸವಾಲುಗಳ ಮೂಲಕ ಪರಿಶ್ರಮವನ್ನ ಮಾಡೋದಕ್ಕೆ ನಮ್ಮ ಸಿದ್ಧರಾಗಿರಬೇಕು. ನೋಡಿ, ಭಾರತ ದೇಶದಲ್ಲಿ ಆರೋಗ್ಯದ ಅಪಾಯಗಳು ಹೆಚ್ಚಾಗಿತ್ತು ಆಗಿನ ಸಮಯದಲ್ಲಿ, ಮತ್ತು ಸಾಂಸ್ಕೃತಿಕ ಭಿನ್ನತೆಗಳು ಎದುರಿಸಿದ್ರು. ಹೇಬೇರ್ ತನ್ನ ಧ್ಯೇಯತೆಗಾಗಿ ಬದ್ಧರಾಗಿದ್ರು. ಯಾಕಂದ್ರೆ ಅವರು ನಾನು ಮೊದಲೇ ಹೇಳಿದಾಗೆ ಅಷ್ಟು ದೊಡ್ಡ ಶ್ರೀಮಂತಿಕೆಯನ್ನ ಬಿಟ್ಟು ಭಾರತ ದೇಶಕ್ಕೆ ಬರ್ತಾ ಇದ್ದಾರೆ. ಭಾರತ ದೇಶದಲ್ಲಿ ಅಷ್ಟೊಂದು ಬೆಳವಣಿಗೆ ಇಲ್ಲದೆ ಇರುವಂತಹ ಒಂದು ಕಾಲಮಾನಗಳಲ್ಲಿ ಅಲ್ಲಿ ಆರೋಗ್ಯವು ಹದಗೆಡುತ್ತೆ ಅಂತ ಹೇಳಿ ಗೊತ್ತಿದ್ರು ಕೂಡ ಆ ಸವಾಲುಗಳನ್ನ ಅವ್ರು ಏನ್ ಮಾಡಿದ್ರು, ಎದುರಿಸಿಕೊಂಡು ಪರಿಶ್ರಮಗಳನ್ನ ನಾನು ಪಡ್ತೀನಿ ಅಂತೇಳಿ ದೃಢವಾಗಿ ಬಂದ್ರು. ಇವತ್ತು ನಾವುಗಳು ಕೂಡ ನಮ್ಮ ಜೀವಿತದಲ್ಲಿ ಬರುವಂತಹ ಶೋಧನೆಗಳು ಮತ್ತು ಕಷ್ಟಗಳ ಸಮಯದಲ್ಲಿ ನಮ್ಮ ಜೀವನವನ್ನ ಏನ್ ಮಾಡ್ಬೇಕು, ದೇವರ ಉದ್ದೇಶಕ್ಕಾಗಿ ನಿಷ್ಠರಾಗಿ ನಾವು ಜೀವಿಸಲಿಕ್ಕೆ ನಮ್ಮನ್ನ ಒಪ್ಪಿಸಿಕೊಡ್ಬೇಕು. ಗಲಾತ್ಯ 6:9ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತದೆ, ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ, ಯಾಕಂದ್ರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಲೆಯನ್ನ ಕೊಯ್ಯುವುದು. ಸುಪ್ರೀತಿಯ ದೇವ ಜನರೇ, ನಾವುಗಳು ಕೂಡ ಈ 5 ಕಾರ್ಯಗಳನ್ನ ಇವರ ಜೀವಿತದಲ್ಲಿ ನಾವು ಕಲಿತ ಈ 5 ಕಾರ್ಯಗಳನ್ನ ಕೂಡ ನಾವು ಏನ್ ಮಾಡ್ಬೇಕು, ನೆನಪಲ್ಲಿ ಇಟ್ಕೊಳ್ಳೋಣ. ಮತ್ತೊಂದು ಅವ್ರದ್ದು ಹೇಳ್ತೀನಿ, ದೇವರ ಕಾರ್ಯಕ್ಕೆ ಸಮರ್ಪಣೆ ಕೊಡಬೇಕು. ಎರಡನೇದಾಗಿ ದೇವರ ಮಹಿಮೆಗಾಗಿ ನಮ್ಮ ಪ್ರತಿಭೆಗಳನ್ನ ಬಳಸಬೇಕು ಅಥವಾ ನಮ್ಮ ವರಗಳನ್ನ ಬಳಸಬೇಕು. ಮೂರನೇದಾಗಿ ನೋಡುವಾಗ ಜಾಗತಿಕ ದೃಷ್ಟಿಯನ್ನ ಅಳವಡಿಸಿಕೊಳ್ಬೇಕು, ಸರ್ವರಿಗೂ ಅಂತ ಹೇಳಿ ಯಾವುದೇ ರೀತಿಯಂತ ಭೇದ ಭಾವನೆ ಇಲ್ಲ. ನಾಲ್ಕನೇದಾಗಿ ಪವಿತ್ರತೆ ಮತ್ತು ಆರಾಧನೆಯನ್ನ ಪ್ರಾಮುಖ್ಯವಾಗಿ ದೇವರ ಒಂದು ಆರಾಧನೆಯಲ್ಲಿ ನಾವು ಅಳವಡಿಸ್ಕೋಬೇಕು. ಐದನೇದಾಗಿ ನೋಡುವಾಗ ಸವಾಲುಗಳ ಮೂಲಕ ನಾವು ಪರಿಶ್ರಮಗಳನ್ನ ಎದುರಿಸಬೇಕು ಅಂತೇಳಿ ನಾವು ಒಪ್ಪಿಸಿಕೊಡ್ಬೇಕು. ಆ ರೀತಿ ಅಂದಾಗ ದೇವರು ನಿಜವಾಗ್ಲೂ ಒಬ್ಬ ರೆಜಿನಾಲ್ಡ್ ಹೇಬರ್ ಹಾಗೆ ನಮ್ಮನ್ನು ಕೂಡ ದೊಡ್ಡ ರೀತಿಯಲ್ಲಿ ಸೇವೆಯಲ್ಲಿ ಬಳಸಿಕೊಳ್ತಾನೆ ಎಂಬುದಾಗಿ ದೇವರ ಹತ್ರ ನಾವು ಬಂದ್ಬಿಟ್ಟು ಹೇಳ್ಬೋದು. ಮಾತ್ರಲ್ಲದೆ ಅದಕ್ಕೆ ನಾವು ದೃಢವಾಗಿ ನಾವು ಸಾಕ್ಷಿಗಳನ್ನ ನಿಂತ್ಕೊಳ್ಬಹುದು. ಅದರಿಂದ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ತಲೆಗಳನ್ನು ತಗ್ಗಿಸಿ ಪ್ರಾರ್ಥನೆ ಮಾಡಿ. ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ದೇವರೇ, ಈ ಬೆಳಗಿನ ಸಮಯದಲ್ಲಿ ರೆಜಿನಾಲ್ಡ್ ಹೇಬರ್ ಅವರ ಕುರಿತು ನಾವು ಧ್ಯಾನ ಮಾಡ್ತೀವಿ. ಹೌದು ದೇವರೇ ಸ್ವಾಮಿ,
ಅವರು ದೊಡ್ಡ ಶ್ರೀಮಂತರಾಗಿ ಹುಟ್ಟಿದ್ರು ಕೂಡ, ಚೆನ್ನಾಗಿ ವಿದ್ಯಾಭ್ಯಾಸ ಪಡೆದ್ರು ಕೂಡ ಸೇವೆಗೋಸ್ಕರ ತಮ್ಮನ್ನು ಒಪ್ಪಿಸಿಕೊಟ್ಟು ಯಾವುದೇ ರೀತಿಯಾದಂತಹ ದೇವರೇ ಸ್ವಾಮಿ ಭಯವನ್ನ ಇಲ್ಲದೆ ಭಾರತ ದೇಶಕ್ಕೆ ಬಂದು ದೇವರೇ ಭಾರತ ದೇಶದಲ್ಲಿ ಅವರು ಸತ್ತು ಹೋದರು. ಹೆಚ್ಚಾದಂತಹ ದೇವರೇ ಸ್ವಾಮಿ ಬಿಸಿಲಿನ ತಾಪದಿಂದಾಗಿ ದೇವರೇ ಅವರು ಕರ್ತನೆ ಕಷ್ಟಪಟ್ಟು ಮಾತ್ರಲ್ಲದೆ ಅವರು ಮರಣವನ್ನು ಹೊಂದಿದ್ರು ಎಂಬುದಾಗಿ ನಾವು ಓದಿದ್ದೇವೆ. ಇವತ್ತು ನಾವು ಕೂಡ ಕರ್ತನೆ ನಮ್ಮ ಒಂದು ದೇವರೇ ಸ್ವಾಮಿ ಶ್ರೀಮಂತಿಕೆ ವಲಯ ಅಥವಾ ದೇವರೇ ನಮ್ಮ ಸ್ವಾರ್ಥತೆಯ ವಲಯದಿಂದ ನಾವು ಹೊರಗೆ ಬರಬೇಕು, ನಿಮಗೋಸ್ಕರ ಸೇವೆ ಮಾಡಬೇಕು. ಈ ರೀತಿ ನಾವು ಮಾಡ್ಲಿಕ್ಕೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ ದೇವರೇ ಸ್ವಾಮಿ. ನಮ್ಮ ಕ್ಯಾಲ್ವರಿ ಚಾಪಲ್ ಸೇವೆಗಳನ್ನ ಆಶೀರ್ವಾದ ಮಾಡಿ, ಭಾರತ ದೇಶದಲ್ಲಿ ಇರುವ ಪ್ರತಿಯೊಂದು ಸೇವೆಗಳನ್ನ ನಿಮ್ಮ ಹಸ್ತಲ್ಲಿ ಒಪ್ಪಿಸ್ತಾ ಇದ್ದೇವೆ. ನಮ್ಮ ಡೈರೆಕ್ಟರ್, ಡೆಪ್ಯೂಟಿ ಡೈರೆಕ್ಟರ್, ಅವರ ಕುಟುಂಬ ವರ್ಗದವರನ್ನ ನಿಮ್ಮ ಹಸ್ತಲ್ಲಿ ಒಪ್ಪಿಸ್ತಾ ಇದ್ದೇವೆ. ಪ್ರತಿಯೊಬ್ಬ ಸ್ಪಾನ್ಸರ್ ಡೋನರ್ಗಾಗಿ ಪ್ರಾರ್ಥಿಸ್ತಾನೆ, ಆಶೀರ್ವಾದ ಮಾಡ ಬಲಪಡಿಸು. ವಿಶೇಷವಾದ ರೀತಿಯಲ್ಲಿ ತಿಲಕನಗರ ಸಭೆಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಕರ್ತನೆ ಸ್ವಾಮಿ. ಕರ್ತನೆ ಸ್ವಾಮಿ ಇದೇ ತಿಂಗಳು 13ನೇ ತಾರೀಕು ಕರ್ತನೆ ಓಪನಿಂಗ್ ಇದೆ ಕರ್ತನೆ. ಅದನ್ನ ಸ್ವಾಮಿ ಕರ್ತನೆ ನೀನು ಆಶೀರ್ವಾದ ಮಾಡು ಕರ್ತನೆ. ಅದರಲ್ಲಿ ಯಾವುದೇ ರೀತಿಯಿಂದ ಕುಂದುಕೊರತೆಗಳು ಬರದ ಹಾಗೆ ಸಹಾಯ ಮಾಡು ಕರ್ತನೆ. ಈ ಒಂದು ಕಟ್ಟಡ ಕೆಲಸ ಬೇಗ ಮುಗ್ಲಿಕ್ಕೆ ಆಗುವಂತೆ ಸಹಾಯ ಮಾಡಬೇಕೆಂದಾಗಿ ಮಸ್ತ್ ಒಪ್ಪಿಸ್ತಾ ಇದ್ದೀನಿ. ಮತ್ತೊಂದು ಆವೃತ್ತಿ ನಮ್ಮ ನಾವು ತಗ್ಗಿಸಿಕೊಳ್ಳುತ್ತಾ ನಿಮ್ಮ ನಾಮವನ್ನು ಹೆಚ್ಚಿಸಿಕೊಳ್ಳುತ್ತಾ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಹೆಚ್ಚಿಕೊಳ್ಳುತ್ತಂದೆ ಆದ ದೇವರೇ, ಆಮೆನ್.